ನಮಸ್ಕಾರ ಸ್ನೇಹಿತರೆ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸ್ಟೋರಿನ ಪೂರ್ತಿ ಕೇಳಿ. ಬನ್ನಿ ರಾಮು ಸ್ಟೋರಿನ ಕಂಟಿನ್ಯೂ ಮಾಡೋಣ. ತೋಟದ ಮನೆ ಹತ್ರ ರಾಮು ಮತ್ತು ಗೋಪಾಲ್ ಇಬ್ಬರು ಕುಳಿತುಕೊಳ್ಳುತ್ತಾರೆ. ಅಲ್ಲೇ ಪಕ್ಕದಲ್ಲೇ ಸೀತಾಳ ತೋಟದ ಮನೆ ಕೂಡ ಇರುತ್ತದೆ. ಅವರಿಬ್ಬರಿಗೆ ಸೀತಾ ಭತ್ತದ ಗದ್ದೆಗೆ ನೀರು ಕಟ್ಟುವುದು ಕಾಣಿಸುತ್ತದೆ. ಅವಳ ಕೆಲಸವನ್ನೇ ನೋಡುತ್ತಾ ರಾಮು ಕುಳಿತಿರುತ್ತಾರೆ. ಸಾಕು ನೋಡಿದ್ದು ಬಾಗುರು, ಮನೆಗೆ ಹೋಗೋಣ ಎನ್ನುತ್ತಾನೆ ಗೋಪಾಲ್. ಇರೋ, ಎಷ್ಟು ಮಾತಾಡ್ತೀಯ? ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ನೋಡು. ಗದ್ದೆ ಕೆಲಸ ಮಾಡ್ತಾ ಇದ್ರೆ ನನಗೆ ಬೇಜಾರಾಗುತ್ತೆ ಕಣೋ. ಯಾಕೆ ಗುರು, ಬೆಂಗಳೂರಿನಲ್ಲಿ ನೀನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆ, ನಿನಗೆ ಯಾಕೆ ಬೇಜಾರು? ಬಿಡು ಗುರು, ನಿನಗೆ ಅರ್ಥ ಆಗಲ್ಲ, ನಡೆಯೋ ಹೋಗೋಣ ಮನೆಗೆ ಎನ್ನುತ್ತಾರೆ ರಾಮು. ಅಷ್ಟರಲ್ಲಿ ಯಾರೋ ಕಿರುಚಿದ ಹಾಗೆ ಕೇಳಿಸುತ್ತದೆ. ಯಾರು ಅಂತ ನೋಡಿದಾಗ 4 ಜನ ಗೂಂಡಗಳು ಸೀತಾಳನ್ನು ಎಳೆದೊಯ್ಯುತ್ತಿರುವುದನ್ನು ನೋಡುತ್ತಾರೆ. ಸೀತಾಳನ್ನು ಕಾಪಾಡಲು ಓಡಿ ಹೋಗುತ್ತಾರೆ ರಾಮು. ಒಂದು ಫೈಟ್ ನಡೆಯುತ್ತದೆ. ಗೂಂಡಗಳು ಅಲ್ಲಿಂದ ಓಡಿ ಹೋಗುತ್ತಾರೆ. ನಂತರ ಯಾರು ಅವರು ಸೀತಾ ಅವರೇ ಎನ್ನುತ್ತಾರೆ ರಾಮು. ಯಾರು ಅಂತ ಗೊತ್ತಿಲ್ಲ. ಯಾಕೆ ಅವರು ನಿನ್ನ ಎಳೆದೊಯ್ತಿದ್ರು ಸೀತಕ್ಕ ಎನ್ನುತ್ತಾನೆ ಗೋಪಾಲ್. ನನಗೂ ಗೊತ್ತಿಲ್ಲ ಕಣೋ, ಅವರು ಯಾಕೆ ಈ ರೀತಿ ಮಾಡಿದ್ರು ಅಂತ. ಯಾರು ಅಂತನೂ ಗೊತ್ತಿಲ್ಲ. ಇದೇ ಮೊದಲು ಈ ರೀತಿ ಆಗ್ತಾ ಇರೋದು ಎನ್ನುತ್ತಾಳೆ ಸೀತಾ. ಯಾವ ಭಯ ಬೇಡ, ಬನ್ನಿ ಮನೆಗೆ ಬಿಡ್ತೀವಿ ಎಂದು ರಾಮು ಸೀತಾಳಿಗೆ ಹೇಳುತ್ತಾರೆ. ಬೇಡ, ನೀವು ಹೋಗಿ, ನಾನು ಹೋಗ್ತೀನಿ ಎನ್ನುತ್ತಾಳೆ ಸೀತಾ. ಬೇಡ ಬೇಡ, ಬನ್ನಿ, ಅವರು ಮತ್ತೆ ಬಂದರೆ ಬಾಗುರು, ಅವ್ರ ಮನೆಗೆ ಬಿಟ್ಟು ಬರೋಣ ಎನ್ನುತ್ತಾನೆ ಗೋಪಾಲು. ಸರಿ ಎಂದು ಮನೆಗೆ ಮೂವರು ಹೋಗುತ್ತಾರೆ. ಸೀತಾಳನ್ನು ನೋಡಿ ಅವರ ಅಜ್ಜಿ ಮತ್ತು ತಾತ, ಯಾಕಮ್ಮ ಏನಾಯಿತು, ಇಷ್ಟು ಗಾಬರಿ ಆಗಿದೆಯಾ, ಬಟ್ಟೆ ಮಣ್ಣಾಗಿದೆ, ಯಾಕೆ, ಏನಾಯಿತು ಎಂದು ಕೇಳುತ್ತಾರೆ. ಏನೂ ಆಗಿಲ್ಲ ಅಜ್ಜಿ ಎನ್ನುತ್ತಾಳೆ ಸೀತಾ. ಸುಳ್ಳು, ಯಾರೋ 4 ಜನ ಇವರನ್ನು ಎಳೆದೊಯ್ತಾ ಇದ್ರು, ಗಲಾಟೆ ಮಾಡ್ತಾ ಇದ್ರು. ನಮ್ಮ ಗುರು ರಾಮು ಇವರೇ ಕಾಪಾಡಿದ್ದು ಅನ್ನುತ್ತಾನೆ ಗೋಪಾಲ್. ಹೌದಾ, ನಿನ್ನಿಂದ ಒಳ್ಳೇದಾಯಿತು ಕಣಪ್ಪ. ಇವಳಿಗೆ ಹೇಳ್ತೀವಿ ಈ ಕೆಲಸ ಬಿಟ್ಟು ಮನೇಲಿ ಇರು ಅಂತ. ನಮ್ಮ ಮಾತು ಕೇಳಲ್ಲ. ನೀವಿರೋ ಹೊತ್ತಿಗೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ನಿನ್ನ ಗತಿ ಏನಾಗ್ತಿತ್ತು ಸೀತಾ ಗೊತ್ತಾ ಎಂದು ಅಜ್ಜಿ ಬೈಯುತ್ತಾರೆ. ಯಾವ ಊರು ನೀವು ಎನ್ನುತ್ತಾರೆ ಅಜ್ಜಿ ತಾತ. ರಂಗಣ್ಣ ಮತ್ತು ಶಾಂತಕ್ಕ ಇಲ್ವಾ, ಅವ್ರ ಮಗ ಇವರು, ಬೆಂಗಳೂರಿನಿಂದ ಬಂದಿದ್ದಾರೆ, ನನ್ನ ಫ್ರೆಂಡು ಇವರು ಎನ್ನುತ್ತಾನೆ ಗೋಪಾಲ್ ನಗ್ತಾ. ಹೌದಾ ಎಂದು ತುಂಬ ಸಂತೋಷ ಪಡುತ್ತಾರೆ. ರಾಮು ನನ್ನ ತಲೆ ಸವರಿ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಪ್ಪ ಎಂದು ರಾಮುನನ್ನು ಅಪ್ಪಿಕೊಳ್ಳುತ್ತಾರೆ ಅಜ್ಜಿ ತಾತ. ನಮ್ಮ ಗುರು ನಿಮಗೆ ಗೊತ್ತಾ ಎನ್ನುತ್ತಾನೆ ಗೋಪಾಲ್. ಹೌದು ಕಣೋ, ಇವನು ಯಾರು ಅಂತ ಗೊತ್ತಿಲ್ವ ನಮಗೆ, ನನ್ನ ಮೊಮ್ಮಗ ಕಣೋ ಎನ್ನುತ್ತಾರೆ ಅಜ್ಜಿ ತಾತ. ಏನು ಹೇಳ್ತಾ ಇದೀಯಾ ಅಜ್ಜಿ ಎಂದು ಸೀತಾ ಗೋಪಾಲೆಲ್ಲ ಇಬ್ಬರು ಗಾಬರಿಯಾಗುತ್ತಾರೆ. ಒಂದು ಅರ್ಥ ಆಗ್ತಾ ಇಲ್ಲ. ಅದೇಗೆ ಅಜ್ಜಿ, ಸುಮ್ಮನೆ ಹೇಳ್ತಾ ಇದೀಯಾ ಎನ್ನುತ್ತಾಳೆ ಸೀತಾ. ಇಲ್ಲ ಕಣೆ ಸೀತಾ, ನಿಜವಾಗ್ಲೂ ರಾಮು ನನ್ನ ಮೊಮ್ಮಗ, ರಂಗ ಮತ್ತು ಶಾಂತ ನನ್ನ ಮಗ ಸೊಸೆ ಕಣೆ ಎನ್ನುತ್ತಾಳೆ ಅಜ್ಜಿ. ಇಷ್ಟು ವರ್ಷದಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ಮುಚ್ಚಿಟ್ಟಿದ್ದ, ಯಾಕೆ ಎನ್ನುತ್ತಾಳೆ ಸೀತಾ. ಹೌದು, ನನಗೂ ಗೊತ್ತಿಲ್ಲ ಅಂತೀನಿ ಎಂದು ಗೋಪಾಲ್ ಹೇಳುತ್ತಾನೆ. ಯಾಕೆ ಅಜ್ಜಿ, ಇಲ್ಲೇ ಅಕ್ಕಪಕ್ಕ ಇದ್ರೂ ಯಾಕೆ ಈ ವಿಷಯನ ಮುಚ್ಚಿಟ್ಟೆ? ನಮಗೆ ರಂಗಣ್ಣ ಮತ್ತು ಶಾಂತಕ್ಕ ನನ್ನ ಅತ್ತೆ ಮಾವ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾಕೆ ಇಷ್ಟೊಂದು ಗೌಪ್ಯವಾಗಿ ಇಡುವಂಥ ಪರಿಸ್ಥಿತಿ ಏನಕ್ಕೆ ಬಂತು ಅಜ್ಜಿ ನಿನಗೆ? ತಾತ ಹೇಳಿ ಎಂದು ಸೀತಾ ಕೇಳುತ್ತಾಳೆ. ಒಬ್ಬರಿಗೊಬ್ಬರು ಗೊತ್ತಿಲ್ಲದ ಹಾಗೆ ಇದ್ದೀರಾ, ಯಾಕೆ ಎನ್ನುತ್ತಾಳೆ ಸೀತಾ. ಅದು ದೊಡ್ಡ ಕತೆ, ಈಗ ಏನನ್ನು ನಮ್ಮನ್ನು ಕೇಳಬೇಡ, ಬಾಪ ಊಟ ಮಾಡು ಎನ್ನುತ್ತಾರೆ ಅಜ್ಜಿ ಮತ್ತು ತಾತ. ಮಾತುಗಳನ್ನೆಲ್ಲ ಕೇಳಿ ರಾಮು ಕಣ್ಣಲ್ಲಿ ನೀರು ಬರುತ್ತದೆ. ನನ್ನ ಜೀವನದ ಕತೆ ಏನೋ ರಹಸ್ಯ ಇದೆ ಈ ಕಥೆಯಲ್ಲಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ರಾಮು. ಧನ್ಯವಾದಗಳು ಸ್ನೇಹಿತರೆ, ಕತೆ ಮುಂದುವರಿಯುತ್ತದೆ.